ಹೌದು. ಸೂರ್ಯಕೋಟಿ ಸಮಪ್ರಭ ಸಮಪ್ರಭ ನಿರ್ವಿಘ್ನಂ ಕುರ್ಮೇದಿಯೋ ಸರ್ವ ಕಾರ್ಯಸು ಸರ್ವದಃ ಸರ್ವ ಕಾರ್ಯಸು ಸರ್ವದ ಎನ್ನುತ್ತ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಪ್ರಥಮದೊಳಗ ಬಂದು ಯಾವ ಕಿಲಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಇವರು? ಸಕಲ ಇರುವಿ 84 ಲಕ್ಷ ಜೀವರಾಶಿಗಳಿಗೆ ಸರಿಯಾದ ಟೈಮಕ್ಕೆ ಅನ್ನ ನೀರವನ್ನ ಹಾಕಿ ಪಾಲನೆ ಪೋಷಣೆ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಯಾವ ಜಗದ ರಕ್ಷಕ ಜಗದ ಪರಿಪಾಲಕ ಜಗದ ಉದ್ಧಾರಕರೆನಿಸಿಕೊಂಡಿರ್ತಕ್ಕಂಥವ್ರು. ಹೌದಪ್ಪ ಹೌದು. ಯಾವ ಪಂಚಮುಖದ ಪರಮೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅದೇ ರೀತಿಯಾಗಿ ಶಿಷ್ಯನ ಭಕ್ತಿಗೆ ಮೆಚ್ಚಿ ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕೆ ಬಂದು ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮಾಯ ಮಕಣಾಪುರ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಶ್ರೀ ಗುರು ಸೋಮಲಿಂಗೇಶ್ವರ ಪಾದ ಪದ್ಮಂಗಳಿ ಕೂಡ ನತಮಸ್ತಕನಾಗಿ ಸೋಮಲಿಂಗೇಶ್ವರನ ಪ್ರೀತಿಯ ಶಿಷ್ಯರೆನಿಸಿಕೊಂಡಿರ್ತಕ್ಕಂಥವ್ರು. ಯಾರಪ್ಪ ಇವರು ಪ್ರೀತಿಯ ಶಿಷ್ಯ? ಕೈಲಾಸದೊಳಗೆ 7 ಯುಗದೊಳಗ ಅಮೋಘವಾದಂತ ಭಕ್ತಿಯನ್ನ ಮಾಡಿ ಅಮೋಘವಾದಂತ ಭಕ್ತಿಯನ್ನ ಮಾಡಿದ್ದಕ್ಕಾಗಿ ಅಮೋಘ ಸಿದ್ಧತೆ ನಾಮವನ್ನು ಪಡೆದುಕೊಂಡು ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕೆ ಮಾನವರ ಉದ್ಧಾರ ಮಾಡಕ ಬರುವಂತ ಸಮಯದೊಳಗ ಏನಾಯ್ತಪ್ಪ? ಬರುವಂತ ಸಮಯದೊಳಗ ಏನೇನು ತಂದ್ರ ಅಕ್ಷಯ? ಏನೇನು ತಂದ್ರಿ ಸರ? ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವರಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಬಂಜಿಗೆ ತೊಟ್ಲ ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡ ಮುಂದ ನಂದಿನ ಮಾಡ್ಕೊಂಡು ಹಿಂದೆ ತಂದಿನ ಕರ್ಕೊಂಡು ಮತ್ತಾರಿಗೆ ಕರ್ಕೊಂಡು ಬಂದ್ರು. ಮೊದಲು ಬಾಡಿಗಾಡು ಬೈಲಭೂತ ಸಿದ್ಧಗ ಕರ್ಕೊಂಡು ಎಲ್ಲಿ ಬಂದ್ರಪ್ಪ? ಯಾವ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಹಾಸಿ ಅಂತರ್ಲಿ ಡೇರೆಯನ್ನು ಹೊಡೆದಿರ್ತಕ್ಕಂಥ ನನ್ನಪ್ಪ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅಮೋಘ ಸಿದ್ದೇಶ್ವರಗ 3 ಮಂದಿ ಪುಣ್ಯದ ಮಕ್ಕಳು. ಯಾರೀಶ್ವರ ಅವರು? 3 ಮಂದಿ ಪುಣ್ಯದ ಮಕ್ಕಳು. ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಡೋಣಜ ಮಾದುಲಿಂಗ. ಹೌದಪ್ಪ 3 ಮಂದಿ ಪುಣ್ಯದ ಮಕ್ಕಳಿಗೆ ಕೂಡ ಈ ಒಡ್ಡಿವಾಲಗ ಶಿವಸ್ಥಾನದೊಳಗ ಆಹ್ವಾನಿಸಿಕೊಂಡು ಅಮೋಘ ಸಿದ್ದೇಶ್ವರಗ 3 ಮಂದಿ ಪುಣ್ಯದ ಮಕ್ಕಳ ಆದ ನಂತರ 4 ಮಂದಿ ವರವಿನ ಮಕ್ಕಳದಾರ. ಯಾರ್ಯಾರು? ಯಾವ ಅವತಾರ ಅವಧು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿಹುಟ್ಟ ಕನ್ನಪ್ಪ ಒಡೆಯ ಒಬ್ಬಕ್ಕಿ ಹೆಣ್ಣು ಮಗಳು ರೇಬಕಾದೇವಿ. ಈ ವರವಿನ ಮಕ್ಕಳಿಗೆ ಕೂಡ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರನ ಮಾಯದ ಮಗನೆನಿಸಿಕೊಂಡಿರ್ತಕ್ಕಂಥವ್ರು. ಯಾರಪ್ಪ ಇವರು ಮಾಯದ ಮಗ? ಇದೇ ವಿಜಯಪುರ ಜಿಲ್ಲಾ ಚರ್ಚಣ ತಾಲೂಕ ಇದೇ ಗೋವಿಂದಪುರ ಗ್ರಾಮದೊಳಗ ಹುಟ್ಟಿ ಬಂದಿರತಕ್ಕಂತ ತಂದೆ ಜಾಬಗೊಂಡ ತಾಯಿ ಕನ್ನವಾಯ ಪುಣ್ಯ ಉದರದೊಳಗ ಹುಟ್ಟಿ ಬಂದು ಒಮ್ಮೆಟ್ಟ ಗುಡ್ಡದಲ್ಲಿ ತಂದೆಯ ಸೇವೆಯನ್ನು ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡಿಸಿರ್ತಕ್ಕಂಥ ನನ್ನಪ್ಪ ಯಾವ ಮಾಯದ ಮಗ ಮಾಧುಲಿಂಗನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿಯ ಜಿಲ್ಲಾ ಜತ್ತ ತಾಲೂಕಿನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಉಮದಿಯ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ವೀರಮಲಕಾರ ಸಿದ್ದೇಶ್ವರ ಪಾದಕ್ಕೂ ಕೂಡ ಹಣೆಯುಚ್ಚಿ ಮಣಿದು ಅದೇ ರೀತಿಯಾಗಿ ಯಾವ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಕಲ್ಲೂರು ಕಡಿಮಠದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಬಟ್ಟಲೋಡಿನ ಪಾದಕ್ಕೂ ಕೂಡ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಯ ಕರ್ತರೆನಿಸಿಕೊಂಡಿರ್ತಕ್ಕಂಥವ್ರು. ಯಾರಪ್ಪ ಕಾರಣೀಯ ಕರ್ತರು? ಯಾವ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಪುಣ್ಯ ಭೂಮಿಯಾಗಿರ್ತಕ್ಕಂಥದ್ದು. ಯಾವಾಗಪ್ಪ ಇದು? ಯಾವ ಗೋವಿಂದಪುರ ಗ್ರಾಮದೊಳಗ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಯಾವ ಮಾಧುಲಿಂಗನ ಪದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ
ಹಾಗೂ ಈ ನಮ್ಮ 10 ಹುಡುಗರ ಒಂದು ಅಜ್ಞಾನದ ಕತ್ತಲಿನ ಹೊಡೆದೊಡಿಸಿ ಸುಜ್ಞಾನದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂತ ಯಾವ ನಮ್ಮ ಸಂಘಕ್ಕೆ ಒಡೆಯಣಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಹಣೆ ಹೆಚ್ಚಿ ಮಣೆದು ಹಾಗೂ ಈ ಮಾಧುಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಸತ್ಯ ಸಿದ್ಧರ ಡೊಳ್ಳಿನ ಪದ್ಯಗಳನ್ನು ಕೇಳಲು ಒಂದು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಹಾಗೂ ನಮ್ಮ ಜೋಡಿಯ ಹಾಡಲುಕ ಬಂದಿರತಕ್ಕಂಥವ್ರು ಯಾರಪ್ಪ ಯಾರು ಯಾವ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಾರ್ಕಲ ಗ್ರಾಮದ ಭೇರಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ನಮ್ಮ ಕಾರ್ಕಲ ಕಾಂಚನಕ್ಕನ ಸಂಘದವರಿಗೂ ಕೂಡ ಯಾವ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಗುಣಕಿ ಅಭಿಷೇಕನ ಮೇಲಿನ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಇರ್ಲಿಕ್ಷಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನಪ್ಪ ಮಾಧುಲಿಂಗೇಶ್ವರ ಜಾತ್ರೆಯನ್ನು ಹಮ್ಮಿಕೊಂಡ ಒಂದು ಮಹಾರಾಷ್ಟ್ರದ ಡೊಳ್ಳಿನ ಕಲಾ ಸಂಘ ಒಂದು ಕರ್ನಾಟಕದ ಕಲಾ ಸಂಘ ಬಾಳ ವಿಚಾರ ಮಾಡಿ ಕೂಡ್ಸಾರಪ್ಪ ಕಮಿಟಿ ಅವ್ರು ಹೌದಿಲ್ಲ ಹೌದು ರಾಜ್ಯನೇ ಬೇರೆ ಬೇರೆ ಮಾಡಿಬಿಟ್ಟಾರ ಅವರು ಬೇರೆ ಮಾಡ್ಯಾರ ಅವ್ರು ಯಾಕೆ ಬೇರೆ ಮಾಡ್ಯಾರ ನಿಮಗ್ ಕೊಂಡಿಲ್ಲ ಯಾಕೆ ಮಾಡ್ಯಾರು ಏನ್ರ ಜಗಳ ಮುಂದೆ ಹೋಗ್ಬೇಡ್ತಾರೆ ಅವ್ರು ಆ ಕಡೆ ಹೋಗಿ ಈ ಕಡೆ ಹೋಗುತ್ತೆ ಕೂಡ್ಸಾರ ಅವ್ರು ಹೊಳಿ ಹಚ್ಚಿಕ್ ಹೋರಿ ನಾವು ಹೊಳಿ ಇಚ್ಚಿಕ್ ಹೋಗೋಣ ತಿಳ್ಕೊಂಡ ಹೌದಿಲ್ಲ ಎರಡು ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ ಆ ಕೂಡಿರ್ತಕ್ಕಂತ ದೈವಕ್ಕೊಂದು ಏನು ವಿನಂತಿಪ್ಪ ಅಂತಂದ್ರ ಏನ್ರಿಪ್ಪ ವಿನಂತಿ ಈಗ ಸತತವಾಗಿ ಕಾರ್ಯಕ್ರಮ ನಡೆದ್ರ ಸಲುವಾಗಿ ಈ ಎರಡೂ ಕಲಾ ಸಂಘದೊಳಗೆ ಮಾತಾಡುವಂತ ಮಾತಿನಲ್ಲಿ ಹಾಡುವಂತ ಹಾಡಿನಲ್ಲಿ ಬಾರಿಸಾಡುವಂತ ವಾದ್ಯದೊಳಗಾಗಲಿ ತಿಳಿದು ತಿಳಿಲಾರೆ ಲೋಪದೋಷಗಳು ಹಾಕವಕ್ಷಯ ಬೇಡ್ರಿ ತಾವು ಅದಕ್ಕೆ ಆದಂತ ತಪ್ಪನ ಬದಿ ಗೊತ್ತಿ ಓಪನ್ ಅಂತ ಸ್ವೀಕಾರ ಮಾಡ್ತೀರಿ ತಿಳ್ಕೊಂಡು ಎಲ್ಲರಿಗೆ ತಿರುಗಾಡಿ ನಮಸ್ಕಾರ ಮಾಡೋದಾಗುದಿಲ್ಲ ಬಾಳ ದಣವಕ್ಕತ್ತೇನ್ರಿ ದಣವಲ್ಲ ಟೈಮದ ಅಭಾವ ಇರ್ತದ ಯಾವನಪ್ಪ ಅಮೋಘ ಸಿದ್ದೇಶ್ವರ ಗುರು ಸೋಮಲಿಂಗೇಶ್ವರ ನಪ್ಪ ಮಾಧವಲಿಂಗನ ಮೇಲೆ ನಂಬಿಕೆಯನ್ನು ಇಟ್ಟ ಈ ಮಾಯಕ್ಕೆ ತಮ್ಮೆಲ್ಲರ ಪಾದಗಳನ್ನು ತಿಳಿದು ಇಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಪ್ಪ ಇಲ್ಲ ಹೌದಿಲ್ಲ ಈಗಾಗಲೇ ಬಂದ ನಮ್ಮ ಕಮಿಟಿ ಹಿರಿಯರ ಹೇಳಿದ ಪ್ರಕಾರವಾಗಿ ನಮ್ಮ ಸರಿಜೋಡಿ ಕಲಾವಂತರು ಕಮಿಟಿ ಅಪ್ಪಣೆಯನ್ನು ತಗೊಂಡು ಎರಡು ಮಾತನ್ನ ಕೇಳಿದ್ರು ಅವರು ಏನ್ ಕೇಳಿದ್ರಪ್ಪ ಕೈದವ್ರು ಟಾಳಿ ಹೊರೊಂದು ಕೈ ಇಲ್ಲಾರ್ದವ್ರು ಅದು ಅವ್ರ ಸ್ವರ್ಗೆ ಕೂಡಲ್ರಿ ಹೌದಿಲ್ಲ ಹಂಗ ಸರ್ ಅಂದ್ರು ಹೊಡೆದ್ ನೋಡ ಅಣ್ಣ ಆಗಲೇ ಆ ಸಂದ್ರ ಹೇಳ್ಯಾರ ಅವ್ರ ಹೌದಿಲ್ಲ ಅದಕ್ಕೆ ಹೇಳಿದ್ರ ಕರೆ ಎರಡು ಮಾತು ಕೇಳೋಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ಹೇಳಿದ್ರು ಅವ್ರು ನಮಗ ಏನ್ ಹೇಳಿದ್ರ ಮಾತವ್ರು ಏನ್ ಹೇಳಿರಪ್ಪ ಅಂತಂದ್ರ ಗುಣಕಿ ಅವರು ಬಂದು ಎಲ್ಲಿ ಕಾರ್ಕಲ್ದವ್ರು ಬಂದು ಅವಸರಕ್ಕೆ ಬಿದ್ದಾರ ಅವ್ರ ಮಾತು ಕೇಳ್ಯಾರ ಇವ್ರ ಮಾತು ಕೇಳ್ಯಾರ ಅಂತ ಹೇಳಿ ನೀವು ತಪ್ಪು ತಿಳ್ಕೊಬ್ಯಾಡ್ರಿ ಅಂತ ಹೇಳಿದ್ರು ಅವ್ರು ನಮಗ ಹೇಳ್ಯಾರಪ್ಪ ಸರ್ ಹೇಳಿಲ್ಲ ಒಂದ್ ಮಾತು ಹೇಳ್ತೀನಿ ಸರ್ ನಿಮಗ ತಪ್ಪು ತಿಳ್ಕೊಳ್ಳುವಂತ ಮ್ಯಾಳ ಇದು ನಮ್ಮದಲ್ಲ ಅಲ್ಲ ಹೌದಿಲ್ಲ ನೀವು ತಪ್ಪು ಮಾಡಿದ್ರು ಸಹಿತ ದಕ್ಕಿಸ್ಕೊಂಡು ಹೋಗುವಂತ ಮ್ಯಾಳ ನಮ್ಮದಲ್ಲ ನಾನು ಹೊಟ್ಟೆ ಹಾಕೋತೀನಲ್ರಿ ನೀವ್ ಹೊಟ್ಟೆ ಹಾಕೊಂಡು ಹಿಂಗ ಈ ಬಿಡ ಹೌದಿಲ್ಲ ಹಂಗೇನು ನೀವು ಬಹಳ ದುಡುಕ್ಲಕ್ ಹೋಗಬೇಡ್ರಿ ತಪ್ಪು ನಾವು ತಿಳ್ಕೊಳಂಗಿಲ್ಲ ಯಾಕಂದ್ರೆ ನಿಮಗೂ ರೊಕ್ಕ ಕೊಟ್ಟು ಕರ್ಸ್ಯಾರ ನಮಗೂ ರೊಕ್ಕ ಕೊಟ್ಟು ಕರ್ಸ್ಯಾರ ಅವ್ರ ಕಮಿಟಿ ಅವ್ರು ಏನೇನು ಹೇಳ್ತಾರ ಅನ್ನೋದು ನಮಗೂ ಕಾಣ್ತದ ನಿಮಗೂ ಕಾಣಿರ್ತದ ಹೌದಿಲ್ಲ ಹಂಗ ನಾವು ದುಡುಕಿ ಮಾತಾಡಂಗಿಲ್ಲ ಹೌದಿಲ್ಲ ಮಾತಾಡುವಂಗ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹೌದಿಲ್ಲ ಅದಕ್ಕೆ ಈ ಲಕ್ಷ್ಯ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆ ಕಮಿಟಿಯ ಹಿರಿಯರು ಹೇಳಿದ ಪ್ರಕಾರ ಎರಡು ಮಾತನ್ನ ಕೇಳಿದ್ರು ಅವರು ಏನ್ ಕೇಳ್ಯಾರಪ್ಪ ಮಾತಾ ಬಹಳ ಚಂದ ಕೇಳಿದ್ರು ಅವರು ಏನ್ ಕೇಳ್ಯಾರ ಮಾತಾ ಅಮೋಘ ಸಿದ್ಧನ ಸಂತತಿ ಒಳಗ ಅಮೋಘ ಸಿದ್ಧನ ಸಂತತಿ ಒಳಗ ಒಂದು ಜಾಗದೊಳಗ ಒಂದು ಮಠ ಮನಿ ಒಳಗ ಒಬ್ಬನ ಸಿದ್ಧನ ಮಠ ಮನಿ ಒಳಗ ಏನಪ್ಪಾ ಅಂತಂದ್ರ ನುಡಿ ಹೇಳುವಂತ ಸಮಯದೊಳಗ ಆ ಸ್ಮಶಾನ ಭೂಮಿಗೆ ಹೋಗಿ ಸ್ಮಶಾನಗಳು ಏನು ಮುಚ್ಚಿರ್ತಾರ ನೋಡು ಆ ಮುಚ್ಚಿದಂತವ್ರ ಕಿವಿಗೆ ಹೆಣಕ ಕಿವಿ ಕೊಟ್ಟ ಆ 3 ಮಾತುಗಳು ಎದ್ದು ಬಂದು 3 ಮಾತುಗಳು ನುಡಿ ಮಾಡ್ತಾರ ಆ ಯಾವ ಊರಾಗ ಮಾಡ್ತಾರ ಯಾವ ತಾಲೂಕು ಯಾವ ಜಿಲ್ಲಾ ಒಂದು ಮಾತನ್ನ ಕೇಳ್ಯಾರ ನಮಗ ತಿಳಿದ ಪ್ರಕಾರ ಯಾಕಪ್ಪ ಅಂತಂದ್ರ ಇದನ್ನು ಯಾಕಪ್ಪ ಅಂತಂದ್ರ ಗೋವಿಂದ ಪೂನ್ ಅಂದ್ರ ನಮಗೊಂದು ಮಠ ಮನಿ ಇದ್ದಂಗ ಹೌದಿಲ್ಲ ನಮಗ ಹಿರಿಯರು ಹೆಂಗ ಹೇಳಿರ್ತಾರ ನೋಡಿ ಅಷ್ಟೇ ಹೇಳ್ಬಿಡ್ತೀವಿ ನಾವು ಕರೆಕ್ಟ್ ಇದ್ರ ಒಪ್ಪೋರಿ ಕರೆಕ್ಟ್ ಇರ್ಲಿಕ್ಕಪ್ಪ ಅಂತಂದ್ರೆ ನೀವು ಉತ್ತರ ನೀವು ದೈವಕ್ಕೂ ಖುಲ್ಲ ಮಾಡಿ ಹೋಗ್ಬಹುದು ಮೋಸ ಮಾಡಿ ಹೋಗುವಂತ ಯಾವ ಇಲ್ಲ ಯಾಕ್ರಿ ಕಾಕ ಸುಮ್ಮನೆ ಮುಂದಿನ ಸಂದಿಗೆ ಹೇಳೋಣ ಮುಂದಿನ ಸಂದಿಗೆ ಹೇಳುವಂತ ಯಾವರಿಗಿಲ್ಲ ನಾವು ಏನು ಉತ್ತರ ಹೇಳ್ತೀವಿ ಇದೇ ಫೈನಲ್ ನಮಗ ಕರೆಕ್ಟ್ ಇದ್ರೆ ಒಪ್ಕೊಂಡ್ಬಿಡುದು ಇಲ್ಲಕ ನಿಮ್ ಉತ್ತರ ನೀವು ಖುಲ್ಲ ಮಾಡಬಹುದು ನಮಗ ತಿಳಿದ ಪ್ರಕಾರ ಹೆಂಗಪ್ಪ ಯಾವ್ರಾಗಿ ನಡೀತೈತಪ್ಪ ಅಂತಂದ್ರ ಯಾವ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕ ಕಲ್ಲೂರ ಕಡೆ ಮಠದೊಳಗ ಬಟ್ಟಲ ಮಠ ಮನಿ ಒಳಗ ಅಕ್ಕದ ಇದು
ಹೆಂಗ ಬಟ್ಟಲ ಒಡೆಯನ ಮಟ್ಟ ಮನೆ ಒಳಗ ಆಕೈತಿಪ್ಪ ಅಂತಂದ್ರ ಹೆಂಗ್ರಿಪ್ಪ ಆ ಸ್ಮಶಾನ ಭೂಮಿಗೆ ಹೋಗಿ ಯಾಕೆ ಕಿವಿ ಕೊಟ್ಟು ಕೇಳ್ತಾರಪ್ಪ ಅಂತಂದ್ರ ಯಾಕ್ರಿ ಆ ಮೊದಲು ಏನ ಮಟ್ಟ ಮನೆಯವರು ನುಡಿ ಮಾಡಿ ಲಿಂಗೈಕ್ಯರಾಗಿರ್ತಾರ ನೋಡು. ಮಟ್ಟ ಮನೆಯವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರ ಅಲ್ಲಿ ಒಡೆಯರಾಗ್ಲಿ ಪಾಪದ ಪೂಜಾರಿಗಳು ಏನಪ್ಪಾ ಅಂತಂದ್ರ ನುಡಿ ಮಾಡೋರು ಲಿಂಗೈಕ್ಯರಾಗಿರ್ತಾರ ನೋಡು. ಲಿಂಗೈಕ್ಯರ ಆದ್ರಂದ್ರ ಲಿಂಗೈಕ್ಯರ ಆದ್ರಪ್ಪ ಅಂತಂದ್ರ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಹುಗಿತಾರಲ್ಲ, ಆ ಹುಗದಂತ ಸಮಯದೊಳಗ ಈಗ ಯಾರು ನುಡಿ ಮಾಡ್ತಿರ್ತಾರ ನೋಡು, ಆ ಮೊದಲು ನುಡಿ ಮಾಡುವಂತಾರ ಸಮಾಧಿ ಮ್ಯಾಗ ಹೋಗಿ ಕಿವಿ ಕೊಟ್ಟು ಕೇಳಿ 3 ಮಾತು ಏನ್ ಮಾಡ್ತಾರಪ್ಪ ಅಂತಂದ್ರ ನುಡಿ ಹೇಳ್ತಾರ. ಯಾಕೈತಪ್ಪ ಅಂತಂದ್ರ ಕಲ್ಲೂರು ಮಠದೊಳಗ ಅಕ್ಕದಿ ಅದು. ಯಾಕ್ರಿ ಕಕ್ಕ ಆ 3 ಮಾತುಗಳು ಏನ್ ಹೇಳ್ಯಾರಪ್ಪ ಅಂತಂದ್ರ ಏನ್ರಿಪ್ಪ? ಅರಕೇರಿಯರ ಮನಿ, ಬೆವರಿಗೆ ಗುರುಮನಿ, ಮಾಯ ಮಕ್ಕನಾಪುರ, ಶಿವಸ್ಥಾನ ಗದ್ದಿಗೆ ಅಂತ ಹೇಳಿ ಕಸಿದ್ರೆ 3 ನುಡಿಗಳಾಕ್ಕವಲ್ಲಿ. ನಮ್ಮ ಹಿರಿಯರಿಟ್ಟು ಹೇಳಿದ ಪ್ರಕಾರ ಇದು ಒಂದೇ ಉತ್ತರ ಖುಲ್ಲಾ ಆಗಿತ್ತು. ಇನ್ನೊಂದು ಮಾತು ಏನ್ ಕೇಳಿದ್ರಪ್ಪ ಅಂತಂದ್ರ ಇನ್ನೊಂದು ಏನ್ ಕೇಳ್ಯಾರಪ್ಪ ಅವರು? ಹೆಂಗಪ್ಪ ಅಂದ್ರ ಅಮೋಘ ಸಿದ್ಧನ ಸಂತತಿ ಒಳಗ ಈಗ ಎಲ್ಲರೂ ಬರ್ತಡೇ ಮಾಡ್ಕೋತಾರ. ಹ್ಯಾಪಿ ಬರ್ಡೇ ಟು ಯು ಎಲ್ಲ ಅನ್ನಂದಿಲ್ಲ ಇಲ್ಲಿ, ಹೌದಿಲ್ಲ? ಹೆಂಗ ಬರ್ತಡೇ ಮಾಡ್ಕೋತಾರಲ್ಲ ಜನರದು, ಹಂಗ ಅಮೋಘ ಸಿದ್ಧನ ಸಂತತಿ ಒಳಗ ಒಬ್ಬ ಸಿದ್ಧನ ಬರ್ತಡೇ ಅಕ್ಕದ ವರ್ಷಿಗೊಮ್ಮ. ಹೌದಾ? ಹಂಗ ಮನಿ ಹೆಣ್ಮಕ್ಳದಕ್ಕಂತ ಸಿದ್ಧನ ಬರ್ತಾಳೆ. ಸಿದ್ಧನ ಬರ್ತಡೇ ಅಕ್ಕದ. ಯಾವ ಸಿದ್ಧದ ಅಕ್ಕದ ಅಂತೇಳಿ ಕಿಟ್ಟು ಕೇಳ್ಯಾರ. ಹಂಗ ತಿಳ್ಕೊಳಕ್ ಹೋಗ್ಬೇಡ. ಹೆಂಗ್ ಹೇಳ್ತು ಹಂಗ ತಿಳ್ಕೊತ ಹೋಗ್ಬಾರ್ದು. ಹೌದಿಲ್ಲ? ಯಾವ ಸಿದ್ಧದ ಅಕ್ಕದ ಅಂತ ನಮ್ಗೆ ಏನ್ ಕೇಳ್ಯಾರ ನೋಡು. ನಮಗ ತಿಳಿದ ಮಟ್ಟಿಗೆ ಒಂದ್ ಮಾತಿಲ್ಲಿ ಅಡಕನು ಬರ್ತದ. ಅಡಕ್ ಹೆಂಗ್ ಬರ್ತದ್ರಿಪ್ಪ? ಹೆಂಗ ಅಡಕ ಬರ್ತೈತಪ್ಪ ಅಂತಂದ್ರ ಹೆಂಗ್ರಿ ಬರ್ತಡೇ ಮಾಡ್ತಾರ, ಕೇಕ್ ಕಟ್ ಮಾಡ್ತಾರ ಅಂತ ಇವ್ರು ಹೇಳಿದ್ರು. ಹೌದಿಲ್ಲ? ದೈವಕ್ಕೊಂದು ಮಾತಿರೋದು ಏನ್ ವಿನಂತಿ ಐತಿಪ್ಪ ಅಂತಂದ್ರ ಏನ್ರಿಪ್ಪ? ಆ ಬರ್ತಡೇ ಮಾಡೋದು, ಕೇಕ್ ಕಟ್ ಮಾಡೋದು ಈಗ ಅಲ್ಲಿ ಕಡೆ ಬಂದಾವ. ಈಗೀಗ ಬಂದಾವ. ಯಾಕ್ರಿ ಕಕ್ಕ? ಬರ್ತಡೇ ಈಗ ನಮ್ಮ ಕಾಲಕ್ಕೆ ಬರ್ತಡೇ ಬಂದ್ಬಿಟ್ಟಾವ. ನಮ್ಗಿಂತ ಮೊದಲು ಒಂದು 5-6 ವರ್ಷದವ್ರು ಬಂದಿರ್ಬೋದು. ಆ ಪೇಟ್ರೋಲ್ ಕಕ್ಕ ಹಿರಿಯರು ಕೂತಾರ ನೋಡು, ಅಂತ ಹಿರಿಯರ ಕಾಲದಾಗ ಬರ್ತಡೇನೇ ಇಲ್ಲಾಗಿದ್ದು. ಅವ್ರಿಗೆ ಬರ್ತಡೇ ಕೂಡಿಲ್ಲ. ಹೌದಿಲ್ಲ? ಅವಾಗ ಈ ಸದ್ದು ಎಲ್ಲಪ್ಪ ಅಂತಂದ್ರ ಕುಂಚನೂರು ಮಠದೊಳಗೊಮ್ಮ ಕಟ್ ಮಾಡ್ಯಾರ. ಮಾಡ್ಯಾರ. ಹೌದಿಲ್ಲ? ಆ ಮಾದಲಿಂಗನ ಮಠದೊಳಗೊಮ್ಮ ಕಟ್ ಮಾಡ್ಯಾರ. ನೀವು ತಂದಲ್ಲಿ ಕುಂಚನೂರು ಹೋಗಿಸ್ತೀನಪ್ಪ ಅಂತಂದ್ರ ಒಂದ್ ಮಾತು ಇಲ್ಲಿ ಅಡಕದ. ನಂದು ಹೆಂಗೈತಿಪ್ಪ ಅಂತಂದ್ರ ಹೆಂಗ್ರಿಪ್ಪ? ನೀವು ಏನೋ ಬರ್ತಡೇ ಮಾಡ್ತಾರಂತ ಹೇಳಿದ್ರಿ ನೋಡಿ. ನೀವು ಬರ್ತಡೇ ಮೊಟ್ಟ ಮೊದಲಿಗೆ ಯಾವಾಗ ಆಯ್ತು ಅದನ್ನ ನನಗೆ ಬೇಕಾಯ್ತು. ಉತ್ತರ ನನಗೆ ಸ್ವಚ್ಛವಾಗಿ ಹೇಳ್ತೀನಿ, ಉತ್ತರ ನನಗೆ ಗೊತ್ತಾಗಿಲ್ಲ. ಗೊತ್ತಿಲ್ಲ. ನಮ್ಮ ಮಠ ಮನೆ ಒಳಗ ಒಬ್ಬ ಸಿದ್ಧನ ಬರ್ತಡೇ ಕೇಕ್ ಕಟ್ ಮಾಡ್ತಾರಪ್ಪ ಅಂತ ನೀವ್ ಅಂದಿರ್ ನೋಡು. ಜನರ ಕಣ್ಣಿಗೆ ಕಾಣಿದ ಪ್ರಕಾರ ಹೌದಾ ಆ ಕೇಕ್ ಕಟ್ ಮಾಡೋದು, ಬರ್ತಡೇ ಒಮ್ಮ ಮಾಡೋದಪ್ಪ ಅಂತ ಈಗ ನಮ್ಮ ಕಾಲಕ್ಕೆ ಜಾಸ್ತಿ ಆಗಿಬಿಟ್ಟಾವು. ಹಿಂದ ನಾವು ಮುತ್ತೆ ಒಳಗ ಕಾಲಕ್ಕೆ ಕೇಕೆ ಸಿಕ್ಕಿಲ್ಲ ಅವ್ರಿಗೆ. ಸಿಕ್ಕಿಲ್ಲ. ಮತ್ತ ಅಂತವ್ರೊಳಗ ನೀವು ಸಿದ್ಧನ ಬರ್ತಡೇ ಮಾಡಕತ್ತಾರಂತ ನೀವ್ ಏನು ಕೇಳಿರು ನಮಗ. ಸತ್ಯವಾಗಿ ಶುದ್ಧವಾಗಿ ನನಗೆ ಉತ್ತರ ಸಿಕ್ಕಿಲ್ಲ, ಗೊತ್ತಿಲ್ಲ. ಹೌದಿಲ್ಲ? ಮತ್ತ ನೀವು ಇಂಥವಂದೇ ಕಟ್ ಮಾಡ್ಯಾರ ಅಂದ್ರಪ್ಪ ಅಂತಂದ್ರ ಹೆಂಗ? ಇಂಥವಂದೇ ಕಟ್ ಮಾಡ್ಯಾರಪ್ಪ ಅಂದ್ರ ಇಂಥ ಸಿದ್ಧನ್ನೇ ನೀವು ಕಟ್ ಮಾಡ್ಯಾರಪ್ಪ ಅಂದ್ರಪ್ಪ ಅಂತಂದ್ರ ಅವ ಹುಟ್ಟಿದ ಇಸ್ವಿ ಎಟ್ಟದ. ಮೊಟ್ಟ ಮೊದಲಿಗೆ ಯಾರ ಕೇಕ್ ಕಟ್ ಮಾಡಿದ್ರು, ಎಲ್ಲಿಂದ ತಂದು ಕೇಕ್ ಕಟ್ ಮಾಡಿದ್ರು? ಬೇಕಲ್ಲ. ಯಾಕಂದ್ರೆ ಜನರಿಗೆ ಕೇಕ್ ಕಟ್ ಮಾಡಿಲ್ಲ. ಆ ಸಿದ್ಧಗ್ ನಮ್ಮ ಬಟ್ಮನಿ ಸಿದ್ಧಗ್ ನೀವು ಕೇಕ್ ಕಟ್ ಮಾಡ್ಯಾರ ಅಂದ್ರಪ್ಪ ಅಂತಂದ್ರ ಮೊಟ್ಟ ಮೊದಲಿಗೆ ಕೇಕ್ ತಯಾರು ಮಾಡಿದವ್ರು ಯಾರು? ಹೌದಿಲ್ಲ? ಮತ್ತೆ ಕೇಕ್ ಕಟ್ ಮಾಡಿದವ್ರು ಯಾರು? ತಂದವ್ರು ಯಾರು? ಬೇಕಲ್ಲ. ಅದೇ ಸಿದ್ಧನೆ ಕಟ್ ಮಾಡಿದವ್ರು ಮತ್ತೆ ಯಾರು ಕಟ್ ಮಾಡಿದ್ರು? ಹೌದಾ? ಇದು ನನಗೆ ಉತ್ತರ ಸಿಕ್ಕಿಲ್ಲ. ಹೊಳ್ಳಿ ನಾನು ನಿಮಗೆ ಕೇಳಿದ್ದೀನಿ. ಹೌದಿಲ್ಲ? ನನಗೆ ಒಂದು ಉತ್ತರ ಸಿಕ್ಕೈತಿ, ಒಂದು ಉತ್ತರ ನಾ ಹೇಳಿನಿ. ನಮ್ಮ ಕಮಿಟಿ ಹಿರಿಯರು ಆಗಲೇ ಮೊದಲೇ ಬಂದ್ ಹೇಳ್ಯಾರ ನಮಗ. ಏನಂತ? ಏನಪ್ಪ ಅಂತಂದ್ರೆ ಬಂದ್ರೆ ಬರ್ತೈತಿ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿ ನಮ್ಮ ಕಾಕ ಹೇಳ್ಯಾನ. ಒಂದು ಸಿಕ್ಕಟ್ಟು ನಾ ಹೇಳಿನಿ, ಒಂದಂತ ಉತ್ತರ ನನಗೆ ಸಿಕ್ಕಿಲ್ಲ. ಹೌದಿಲ್ಲ? ಯಾಕಂದ್ರೆ ಹೋದ್ 2 ವರ್ಷ ಕುಂಚನೂರಾಗ ಕಟ್ ಮಾಡಿದ್ರ ನಾ ಏನ್ ಹೇಳಕತ್ತಿ ನೋಡು. ಹೌದಿಲ್ಲ? ಅವ್ರೇನ ಮಾಧವಲಿಂಗನ ಹೆಸರು ಮ್ಯಾಗ ಕಟ್ ಮಾಡ್ಯಾರು, ಏನ್ ಅವ್ರಾಗಿ ಕಟ್ ಮಾಡ್ಕೊಂಡ್ರ ಅದು ನನಗೆ ಶುದ್ಧವಾಗಿ ಗೊತ್ತಾಗಿಲ್ಲ. ಸಿದ್ಧನ ಕೇಳಿದಪ್ಪ ಅಂತ ನೀವು ಉತ್ತರ ಖುಲ್ಲಾ ಮಾಡಬಹುದು. ಹೌದಿಲ್ಲ? ಅದಕ್ಕೆ ಇರ್ಲಿ, ಬಾಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಹೌದಿಲ್ಲ? ಅವ್ರೊಂದು ಕೇಳ್ಯಾರಪ್ಪ ಅಂತಂದ್ರೆ ನಮಗೊಂದು ಏನಾದ್ರು ಕೇಳ್ರಪ್ಪ ಅಂತಂದ್ರೆ ದೇವದವ್ರು ಚಪ್ಪಾಳೆ ಕೊಟ್ರೆ ನಾವು ಕೇಳ್ತೀವ್ರಿ. ಹೌದಿಲ್ಲ? ಹೌದಾ? ಇರ್ಲಿ. ಒಂದು ಮಾತನ್ನ ಏನ್ ಕೇಳೋದೈತಿಪ್ಪ ಅಂತಂದ್ರ ಏನ್ರಿಪ್ಪ? ಆ ಮಾಳಿಂಗರಾಯನ ಸಂತತಿ ಒಳಗ ಮಾಳಿಂಗರಾಯ ಬೇರೆ ದೇವರೇ ಒಳಸಿದ್ದ. ಎಲ್ಲರೂ ಬಂದ್ ಬಿಟ್ರು ಅವ್ರು. ಎಲ್ಲಾರು ಬಂದ್ರ. ಹೌದಿಲ್ಲ? ಇಲ್ಲಿ ಒಂದು ಮಾತು ಏನು ಕೇಳದಪ್ಪ ಅಂತಂದ್ರ ಏನ್ರಿಪ್ಪ? ಆ ಬೀರ ದೇವರ ಅಕ್ಕ ಯಾರೋ? ಮಾಯಮ್ಮ ದೇವಿ. ಹೌದಿಲ್ಲ? ಚಿಂಚಲಿ ಮಾಯಮ್ಮ ದೇವಿ ಮತ್ತು ಹೊನ್ನೂರು ವೀರ ದೇವರ. ಚಿಂಚ
ಚಿಂಚಲಿ ಮಾಯಮ್ಮ ದೇವಿದು ಹುನ್ನೂರ ಬೀರ ದೇವರದು ಒಬ್ಬ ಭಕ್ತ ಸೇವಾ ಮಾಡ್ತಿದ್ದ. ಸೇವೆ ಮಾಡ್ತಿದ್ದ. ಒಬ್ಬ ಭಕ್ತ ಸೇವಾ ಮಾಡ್ತಿದ್ದ. ಆ ಭಕ್ತನ ಭಕ್ತಿಗೆ ಮೆಚ್ಚಿ ಭಕ್ತನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಬೀರ ದೇವರ ಮತ್ತು ಮಾಯಮ್ಮ ದೇವಿ ಪ್ರತ್ಯಕ್ಷ ಆಗ ಭಕ್ತಿಗೆ ಏನು ಬೇಡ್ತಿ ಬೇಡ ನಿನ್ನ ಭಕ್ತಿಗೆ ಒಲ್ತೀವಂತ ಸಮಯದೊಳಗ ಅವ ಭಕ್ತಿ ಏನು ಬೇಡಲಿಲ್ಲ. ಏನು ಬೇಡ್ಕೊಂಡಪ್ಪ ಅಂತಂದ್ರ ಏನ್ರಿಪ್ಪ ನನ್ನ ಭಕ್ತಿ ನಿಮಗ ಒಲತಿತ್ತಪ್ಪ ಅಂತಂದ್ರ ನಮ್ಮ ಭಕ್ತಿ ನಿನಗೆ ಹಿಡಿಸಿತ್ತಪ್ಪ ಅಂತಂದ್ರ ನನಗೆ ಏನು ಕೊಡೋದು ನೀವು ಬೇಕಾಗಿಲ್ಲ. ಮತ್ತೇನ್ ಮಾಡ್ಬೇಕು? ಸದಾ ನೀವು ನನ್ನ ಜೋಡಿ ನನ್ನ ಬೆನ್ನ ಹತ್ತಿ ನೀವು ಬರ್ಬೇಕು ನಮ್ಮ ಊರ್ತನ ಅಂತಂದಂತ ಸಮಯದೊಳಗ ಆ ಹುನ್ನೂರ ಬೀರ ದೇವರ ಚಿಂಚಲಿ ಮಾಯಮ್ಮ ದೇವಿ ಆ ಭಕ್ತನ ಬೆನ್ನ ಹತ್ತಿ ಬಂದಾರ. ಈ ಸತ್ತು ಹೋಗಿ ನೋಡ್ಲಾಕು ಅದೇ ಭಕ್ತನ ಹೊಲದೊಳಗೆ ಬೀರ ದೇವರ ಮಾಯಮ್ಮ ದೇವಿ ಇಬ್ರು ಗುಡಿ ಅದಾವಲ್ಲಿ. ಗುಡಿ ಅದಾವ ಹೊಲದೊಳಗೆ ಅದಾವ. ಮತ್ತ ಆ ಭಕ್ತನ ಹೊಲ ಇರ್ತಕ್ಕಂತ ಭಕ್ತನ ಹೆಸರು ಏನು? ಈ ಸದ್ದು ನೋಡ್ಲಕ್ ಹೋದ್ರು ಸಹಿತ ಆ ಭಕ್ತ ಯಾವ ರವದನ, ಯಾವ ತಾಲೂಕು, ಯಾವ ಜಿಲ್ಲಾ, ಎಲ್ಲಿ ಸಿಗ್ತಾ ನೋಡ್ಲಕ್ ಹತ್ತಿ ಬಂದಾರ ಅವ್ರು. ಹೌದಿಲ್ಲ? ನೋಡ್ಲಕ್ ಹೋದ್ರು ಸಿಗಬೇಕು. ಮತ್ ಇನ್ನೊಂದು ಮಾತು ಏನು ಕೇಳೋದೈತಪ್ಪ ಅಂತಂದ್ರ ಇನ್ನೊಂದ್ ಏನ್ರಿಪ್ಪ? ಈಗ ದೇವ್ರಿಗೆ ಏನಪ್ಪಾ ಅಂತಂದ್ರ ಊಟ ಮಾಡುವಂತ ಸಮಯದೊಳಗ ಒಂದೊಂದು ದೇವ್ರ ಒಳಗೆ ಏನ್ ಮಾಡಿರ್ತೀವಪ್ಪ ಅಂತಂದ್ರ ಪರ್ಯಾಣದಾಗ ಊಟ ಮಾಡಿರ್ತಿರ್ತಾರ ಭಕ್ತರಿಗೆ. ಹೌದಿಲ್ಲ? ಆ ಪರ್ಯಾಣದೊಳಗ ಊಟ ಮಾಡಿರ್ತಾರ, ಗಂಗಾಳದೊಳಗ ಊಟ ಮಾಡಿಸಿರ್ತಾರ. ಹಂಗ ಮಾಳಿಂಗರಾಯನ ಸಂತತಿ ಒಳಗ ಹೌದಿಲ್ಲ? ಮಾಳಿಂಗರಾಯನ ಸಂತತಿ ಒಳಗ ಒಂದು ಹಬ್ಬದೊಳಗ ಒಂದು ಹಬ್ಬದ ಒಳಗ ಬೇವಿನ ಪಳ್ಳಿ ಒಳಗ ಭಕ್ತ ಊಟ ಮಾಡ್ತಾನ. ಬೇವಿನ ಪಳ್ಳಿ ಒಳಗೆ ಬೇವಿನ ಪಳ್ಳಿ ಒಳಗೆ ಭಕ್ತ ಊಟ ಮಾಡ್ತಾನ. ಆ ಬೇವಿನ ಪಳ್ಳಿ ಒಳಗೆ ಊಟ ಮಾಡಬೇಕಾದ್ರ ಕಾರಣ ಏನು? ಯಾವ ರಗದ, ಯಾವ ತಾಲೂಕು, ಯಾವ ಜಿಲ್ಲಾ, ಯಾವ ಭಕ್ತ ಮಾಡ್ತಾನ? ಅವನ ಹೆಸರೇನು? ಆ ಬೇವಿನ ಪಳ್ಳಿಗೆ ಊಟ ಮಾಡಬೇಕಾದ್ರ ಕಾರಣ ಏನು? ಮತ್ತ ಕಾರಣ ಬೇಕಲ್ಲ. ಇವು ಎರಡು ಹೇಳ್ತಾರ ವಿಶ್ವಾಸ ನಮಗದ. ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಥಾ ಪ್ರಕಾರ ನಾಲ್ಕು ನುಡಿ ಚಾಲನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರು ಕೊಡುವ ದೈವಶಾಸ್ತ್ರತೆಯಿಂದ ಕೊತ್ತಾಲ ಸ್ವೀಕಾರ. ಓಕೆ